ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರೀಪಾಟ್ ಮಾಡತ್ತೀನಿ. ನಾನು ಎಲ್ಲ ಪ್ಲ್ಯಾಂಟ್ಸನ್ನು ಇಟ್ಕೊಂಡು ಕೊಂತೇನೆ. ಇಲ್ಲಿ ಮುಂದೆ ನೋಡ್ಬೋದು, ನೀವು ಇಲ್ಲಿ ಕಾಣಿಸ್ತೈತಿ. ಇಲ್ಲಿ ನೋಡ್ರಿ, ನಾನಿಲ್ಲಿ ಬೇವಿನ ಹಿಂಡಿ, ವರ್ಮಿ ಕಂಪೋಸ್ಟ್, ಕೋಕೋಪೀಟ್, ಆಮೇಲೆ ಸಾಯಿಲ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತು ಫಂಗಿಸೈಡ್ ಮಿಕ್ಸ್ ಮಾಡಿ ಸ್ವಲ್ಪ ಎಪ್ಸಮ್ ಸಾಲ್ಟ್ ಹಾಕೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಎಲ್ಲ ಗಿಡಗಳಿಗೆ ರೀಪಾಟ ಮಾಡ್ಬೇಕಂತ ಈಗ ಕುಂತೇನಿ. ಇಲ್ಲಿ ನಿಮಗೂ ಒಂದು ತೋರಿಸ್ಬೇಕಂತಂದು ವಿಡಿಯೋ ಸ್ಟಾರ್ಟ್ ಮಾಡೇನಿ. ಈಗ ನೋಡ್ರಿ, ಇಷ್ಟೆಲ್ಲ ಇವು ರೋಸ್ ಪ್ಲಾಂಟ್, ಸೆವಂತ್ಗಿ, ಜರ್ಬೇರಾ, ಇಲ್ಲಿ ಫರ್ನ ಎಲ್ಲ ಪ್ಲ್ಯಾಂಟ್ ಅದಾವ. ಇದ್ರನ್ನಷ್ಟು ಈಗ ನಾನು ರಿಪೋರ್ಟ್ ಮಾಡ್ತೀನಿ. ರಿಪೋರ್ಟ್ ಮಾಡಿದ ಮೇಲೆ ನಾನು ಅರೇಂಜ್ಮೆಂಟ್ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ನಾವು ಯಾವುದೇ ಪಾಟ್ ತೊಗೊಂಡ್ರು ಈ ಥರ ಫುಲ್ ಹೋಲ್ಸ್ ಇರಬೇಕು. ಅವಕ್ಕೆ ನೀರು ಎಲ್ಲ ಸೋರಿ ಹೋಗ್ಬೇಕು, ಆ ಥರ ಪಾಟ್ ಇರಬೇಕು. ಅದಕ್ಕೆ ನಾವೇನು ಮಾಡಬೇಕು, ಈ ಥರ ಇದು ನಾವು ಗ್ರೀನ್ ಹೌಸಿಗೆಲ್ಲ ಹಾಕಿರ್ತೀವಲ್ಲ ಆ ಥರ ಬಟ್ಟೆ ಇದೈತೆಲ್ಲ ಭಾಳ ಜಾಳ್ಗಿ ಇರ್ತೈತಿ. ಇದನ್ನು ನಾವು ಕೆಳಗೆ ಹಾಕ್ಬಿಟ್ವಿ ಅಂದ್ರೆ ಈ ಕಡೆ ನೋಡ್ರಿ, ಈ ಥರ ಹಿಂಗೆ ಹಾಕ್ಬಿಟ್ವಿ ಅಂದ್ರೆ ಆರಾಮಾಗಿ ಮಣ್ಣು ನಮ್ದು ಸೋರಿ ಹೋಗಂಗಿಲ್ಲ. ಈ ಕಡೆ ನೀರಷ್ಟೇ ಸಾನಿಸ್ಕೊಂಡು ಹೋಗ್ಬಿಡ್ತೈತಿ. ಅದಕ್ಕೆ ನಾವು ಈ ಥರ ಗ್ರೀನ್ ಬಟ್ಟೆನ ತೊಗೊಂಡು ಹಾಕ್ಬೋದು. ಇಲ್ಲಿ ನೋಡ್ರಿ, ಇದಿರ್ತದಲ್ಲ, ಇವು ನೆಟ್ ಹಾಕ್ತೀವಲ್ಲ ನಾವು ಗ್ರೀನ್, ಆ ಥರ ಇದನ್ನು ನಾವು ಹಾಕ್ಬಿಟ್ವಿ ಅಂದ್ರೆ ನೀರು ಆರಾಮಾಗಿ ಚಾಣಿ ಹೋಗ್ಬಿಡ್ತೈತಿ. ನಮ್ದು ಸಾಯಿಲೂ ಹಂಗೆ ಉಳಿತೈತೆ. ಅದ್ರೊಳಗೆ ಅದು ಸೋರಿ ಹೋಗಂಗಿಲ್ಲ, ಬ್ಲಾಕು ಆಗಂಗಿಲ್ಲ. ಯಾವುದೇ ಪ್ಲ್ಯಾಂಟ್ ಹಚ್ಚೋದಿದ್ರು ನಾವು ಈ ಥರ ರೆಡಿ ಮಾಡ್ಕೊಂಡು ಹಚ್ಚಿದ್ರೆ ಚಲೋ ಆಗ್ತೈತಿ ಪ್ಲ್ಯಾಂಟಿಗೆ. ಈ ಥರ ನಾವು ಸಣ್ಣ ಸಣ್ಣ ಪ್ಲ್ಯಾಂಟ್ ಹಚ್ಚಾಕತ್ತಿದ್ವಿ ಅಂತಂದ್ರೆ ಇಷ್ಟು ದೊಡ್ಡ ಪಾಟ್ ಒಳಗೆ ನಾವು ಅದನ್ನು ಪ್ಲ್ಯಾಂಟ್ ಹಾಕಬಾರ್ದು. ಯಾಕಪ್ಪ ಅಂತಂದ್ರೆ ನೀರಿನ ಅಂಶ ಜಾಸ್ತಿ ಆಗಿ ಗಿಡ ಕೊಳಿ ಚಾನ್ಸ್ ಇರ್ತೈತಿ. ಅದಕ್ಕೆ ನಾವೇನು ಮಾಡಬೇಕು, ಇದೇ ಸಣ್ಣ ಸೈಜ್ ಪಾಟನ್ನು ಇದಕ್ಕೆ ಯೂಸ್ ಮಾಡಬೇಕು. ಯಾವುದಾರ ದೊಡ್ಡ ಪ್ಲ್ಯಾಂಟ್ ಇತ್ತಂದ್ರೆ ಅದಕ್ಕಷ್ಟು ನಾವು ದೊಡ್ಡ ಪಾಟನ್ನು ತೊಗೋಬೇಕಾಗ್ತೈತಿ. ಮೊದಲೇ ನಾನು ರೋಸ್ ಪ್ಲ್ಯಾಂಟ್ಸನ್ನು ರೀಪಾಟ್ ಮಾಡಿಟ್ಟೇನಿ. ಈಗ ಉಳಿದಿದ್ದನ್ನೆಲ್ಲ ರೀಪಾಟ ಮಾಡ್ತೀನಂತ. ಈಗ ಪಟ ಅಂತ ಎಲ್ಲ ಪಾಟ್ಗಳನ್ನ ನಾನು ರೀಪಾಟ್ ಮಾಡಿದೆ. ಈಗ ಅವನ್ನೆಲ್ಲ ಹೂಗಳನ್ನು ಕಟ್ ಮಾಡಿ ಗಿಡಗಳಿಗೆ ನೀರು ಹಾಕೋಣಂತ. ಹೂಗಳನ್ನ ನಾನು ಯಾಕೆ ಕಟ್ ಮಾಡ್ತೀನಿ ಅಂತಂದರೆ, ಈಗ ರೀಪಾಟ್ ಮಾಡಿನಲ್ಲ, ಗಿಡಕ್ಕೆ ಸ್ವಲ್ಪ ಸ್ಟ್ರೆಸ್ ಆಗಬಾರ್ದು. ಅದಕ್ಕೋಸ್ಕರ ನಾನು ಅವನ್ನ ಕಟ್ ಮಾಡ್ತೀನಿ. ಈಗ ಕಟ್ ಮಾಡಿದ್ನಂದ್ರೆ ಹೊಸ ಚಿಗುರು ಬಂದ ಗಿಡ ಬುಷಿಯಾಗಿ ಬೆಳಿತೈತಿ. ರೀಪಾಟ್ ಮಾಡಿದ್ಮೇಲೆ ನಾವು ಪ್ಲ್ಯಾಂಟ್ಸ್ಗಳನ್ನು ನೆರಳಲ್ಲಿ ಇಡಬೇಕು, ಬಿಸಿಲಿಗೆ ಇಡಬಾರ್ದು. ಬರ್ರಿ, ಈಗ ನಾವು ಎಲ್ಲ ಪ್ಲ್ಯಾಂಟ್ಸಿಗೆ ಹ್ಯೂಮಿಕ್ ಆ್ಯಸಿಡ್ ಹಾಕಿ ನೀರು ಹಾಕೋಣಂತ. ರೀಪಾಟ್ ಮಾಡಿದ್ಮೇಲೆ ನಾವು ಹ್ಯೂಮಿಕ್ ಆ್ಯಸಿಡ್ ಹಾಕಿ ನೀರು ಹಾಕೋದ್ರಿಂದ ಹೊಸ ಬೇರೆ ಗ್ರೋತ್ ಆಗಿ ಗಿಡಗಳು ಚೆನ್ನಾಗಿ ಬರ್ತಾವೆ. ಅದಕ್ಕೋಸ್ಕರ ಹ್ಯೂಮಿಕ್ ಆ್ಯಸಿಡ್ ಹಾಕಿ ಈಗ ನಾವು ನೀರು ಹಾಕೋಣಂತ. ರೀಪಾಟ್ ಮಾಡಿದ್ಮೇಲೆ ಫುಲ್ ಮಣ್ಣು ವೆಟ್ ಆಗೋ ತನಕ ನಾವು ನೀರು ಹಾಕಬೇಕಾಗ್ತೈತಿ. ಯಾಕಂದ್ರೆ ಪೂರಾ ಡ್ರೈ ಆಗಿರ್ತೈತಿ ಮಣ್ಣು. ಸರಿಯಾಗಿ ನೀರು ಹಾಕಲಿಲ್ಲ ಅಂತಂದ್ರೆ ಬೇರೆ ಸ್ವಲ್ಪ ಒಣಗೋ ಚಾನ್ಸ್ ಇರ್ತೈತಿ. ಹ್ಯೂಮಿಕ್ ಆ್ಯಸಿಡ್ ನೀರು ಹಾಕಿ 2 ದಿನ ಆದಮೇಲೆ ಟ್ರೈಕೋಡರ್ಮ ಅಥವಾ ಫಂಗಿಸೈಡ್ ಹಾಕಿ ನೀರನ್ನು ಹಾಕಬೇಕು. ಹೀಗೆ ಮಾಡೋದ್ರಿಂದ ಬೇರುಗಳಿಗೆ ಫಂಗಸ್ ಆಗೋದಿಲ್ಲ. ಈಗ ನಾನು ಎಲ್ಲ ಪ್ಲ್ಯಾಂಟ್ಗಳಿಗೆ ನೀರು ಹಾಕಿ ಆಮೇಲೆ ನಿಮ್ಗೆ ಸಿಗ್ತೀನಂತ. ಈಗ ರೀಪಾಟ್ ಮಾಡಿದ್ಮೇಲೆ ಇವೆಲ್ಲ ಫ್ಲವರನ್ನು ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಯಾಕಪ್ಪ ಅಂತಂದ್ರೆ ಇದನ್ನು ನಾನು ಕಟ್ ಮಾಡಿ ತೆಗಿಲಿಲ್ಲ ಅಂತಂದ್ರೆ ಇದು ಹೊಸ ಗ್ರೋತ್, ಹೊಸ ಬ್ರ್ಯಾಂಚಸ್ ಬರೋದಿಲ್ಲ. ಎಲ್ಲ ಫೋಕಸ್ ಹೂವಿನ ಮೇಲೆ ಹಾಕ್ತೈತಿ ಪ್ಲ್ಯಾಂಟ್. ಅದಕ್ಕೆ ನಾವೇನು ಮಾಡಬೇಕು, ಇದನ್ನು ಕಟ್ ಮಾಡಿ ತೆಗೆದುಬಿಡ್ಬೇಕು. ಇಷ್ಟ ನಾವೆಲ್ಲ ಇದನ್ನು ತೆಗೆದುಬಿಡ್ಬೇಕು. ಈ ಸಣ್ಣ ಸಣ್ಣ ಮೊಗ್ಗ ಎಲ್ಲ ತೆಗೆದುಬಿಡ್ಬೇಕು. ಯಾಕಪ್ಪ ಅಂತಂದ್ರೆ ನಮಗೆ ಜಾಸ್ತಿ ಬ್ರಾಂಚಸ್ ತೊಗೊಂಡು ನೆಕ್ಸ್ಟ್ ನಮಗೆ ಜಾಸ್ತಿ ಹೂ ಬರಬೇಕಂತಂದ್ರೆ ಈ ಕೆಲಸ ನಾವು ಮಾಡಬೇಕಾಗ್ತೈತಿ. ಅದಕ್ಕೋಸ್ಕರ ನಾನು ಇವನ್ನೆಲ್ಲ ಈಗ ತೆಗೆದುಬಿಡ್ತೀನಿ. ನೋಡ್ರಿ, ಇನ್ನು ಬಡ್ಸ್ ಆಗತ್ತಾವ ಹಂಗೆ ಕಂಟಿನ್ಯೂ. ನೆಕ್ಸ್ಟ್ ಭಾಳ ಬ್ರಾಂಚಸ್ ಬಂದು ಫುಲ್ ಪಾಟ್ ಎಲ್ಲ ತುಂಬಿ ಬಿಡ್ತೈತಿ. ಆ ಥರ ಹೂ ಆಗ್ತಾವು. ಫುಲ್ ಹೂ ಆದಾಗ ನಮ್ಗೆ ಭಾಳ ಖುಷಿ ಆಗ್ತೈತಿ. ನೋಡೋಕೆ ಅಷ್ಟು ಚಂದ ಆಗ್ತೈತಿ. ಇದು ಬೇಜಾರಾಗ್ತೈತಿ ತೆಗ್ಯಾಕ. ಆದ್ರೆ
ಇದನ್ನು ತೆಗೆದ್ರೆ ನಂಗೆ ನೆಕ್ಸ್ಟ್ ಜಾಸ್ತಿ ಹೂ ಸಿಗ್ತಾವ. ಅದಕ್ಕೆ ಇದನ್ನು ಈಗ ನಾವು ತೆಗೆದುಬಿಡೋಣ. ನೀವು ನೋಡ್ಬೋದು ಇಷ್ಟು ಚಂದ ಹೂನ ಕಟ್ ಮಾಡೋಕ್ಕೆ ಮನಸ್ಸು ಬರಂಗಿಲ್ಲ. ಆದರೆ ಏನು ಮಾಡೋಕ್ಕಾಗಿಲ್ಲ, ಕಟ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ ನನಗೆ ಚಲೋ ಫ್ಲವರ್ಸ್ ಸಿಗಬೇಕಾಗಿತ್ತು ಅಂತಂದ್ರೆ ನಾನು ಕಟ್ ಮಾಡಬೇಕಾಗ್ತೈತಿ. ಅದಕ್ಕೋಸ್ಕರ ನಾನು ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಈ ಗಿಡ ಯಾವ ಥರ ಕಾಣಿಸಾಕತ್ತೈತಿ ಕಟ್ ಮಾಡಿದ್ಮೇಲೆ. ಇನ್ನು ಫುಲ್ ಬುಷಿಯಾಗಿ ಬೆಳಿತೈತದ ಮುಂದೆ. ಅವಾಗ ನಾನು ನಿಮ್ಗೆ ಫುಲ್ ಫ್ಲವರ್ ಆದಮೇಲೆ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ನಾನು ಏನು ಮಾಡ್ತೀನಿ, ಪಟ 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 ಎಲ್ಲ ಫ್ಲವರನ್ನು ಕಟ್ ಮಾಡ್ತೀನಿ. ಅದನ್ನೆಲ್ಲ ನಾನು ತೋರಿಸ್ಕೊತ ಕುಂತ್ರೆ ವಿಡಿಯೋ ಲೆಂದಿ ಆಗ್ತೈತಿ. ಈಗ ನಾನು ಇದಕ್ಕೆ 15 ದಿವಸಕ್ಕೊಮ್ಮೆ ಏನಾದರೂ ಫೀಡಿಂಗ್ ಫುಡ್ ಹಾಕಿದ್ರೆ ಅದೇ ಚೆನ್ನಾಗಿ ಗ್ರೋತ್ ಆಗಿ ಜಾಸ್ತಿ ಫ್ಲವರ ನಮ್ಗೆ ಕೊಡ್ತೈತಿ. ಅದಕ್ಕೆ ನಾನೀಗ 15 ಡೇಸಿಗೊಮ್ಮೆ ಅದಕ್ಕೆ ಗೊಬ್ಬರ ಎಲ್ಲ ಲಿಕ್ವಿಡ್ ಫರ್ಟಿಲೈಸರ್, NPK, ಬೋನ್ ಮೀಲ್ ಇದನ್ನೆಲ್ಲ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಏನೇನು ಮಾಡಬೇಕು ಅಂತ ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಇದಕ್ಕೀಗ ನಾನು ಬೇವಿನ ಎಣ್ಣೆ ಎಲ್ಲ ಸ್ಪ್ರೇ ಮಾಡಬೇಕು. ಯಾಕಂದರೆ ಈಗ ಸ್ವಲ್ಪ ಮಳೆಗಾಲದೊಳಗೆ ಸ್ವಲ್ಪ ಹುಳ ಆಗೋದು ಜಾಸ್ತಿ. ಅದಕ್ಕೆ ನಾನೀಗ ಅದಕ್ಕೆಲ್ಲ ಬೇವಿನ ಎಣ್ಣೆ ಸ್ಪ್ರೇ ಕೊಡ್ತೀನಿ. ನೀವು ನೋಡಿರ್ಬೋದು ನಾನು ಆರ್ಕಿಡ್ ರಿಪೋರ್ಟ್ ಮಾಡಿದೆ. ಆಮೇಲೆ ಇಲ್ಲಿ ನೋಡಿರಿ ಇದು ಫರ್ನ್, ಸೇವಂತಿಗೆ ಹೂವು, ಇದು ಕೆಲಾಕಿಯಾ, ಆಮೇಲೆ ಜರ್ಬೇರಾ, ಹೈಡ್ರೇಂಜಿಯಾ, ರೋಸ್ ಫ್ಲವರ್ ಎಲ್ಲನೂ ನಾನು ಈಗ ರಿಪೋರ್ಟ್ ಮಾಡಿದೆ. ಇನ್ನೂ ಕೆಲವೊಂದು ನಾನು ರಿಪೋರ್ಟ್ ಮಾಡುವುದವ. ಅದನ್ನೆಲ್ಲ ನಾನು ತೋರಿಸ್ಕೊತ ಕುಂತ್ರೆ ವಿಡಿಯೋ ಲೆಂದಿ ಆಗ್ತೈತಿ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಒಳಗೆ ತಿಳಿಸ್ರಿ. ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇನ್ನೂ ಯಾರೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ರಿಗೂ ನಮಸ್ಕಾರ.